ಶ್ರೀ ಗವಿಮಠಾಧೀಶ ಯೋಗಿಗಣನುತ ಚರಣ ಶ್ರೀ ಗವಿಯ ಸಿದ್ಧೇಶ ಜಂಗಮವರ ನೀಗುತೆನ್ನಯ ತಾಪ ಪಾಪ ಸಮುದಾಯವನು ಬಾಗಿದೆನ್ನನು ಬೇಗ ನಿಂಪರೆವುದು ಸಕಲ ತಾಪವ ಕಳೆವ ಲಿಂಗ ಯೋಗಿಯು ನೀನು ಅಖಲಂಕ ಜಗದೊಡೆಯನಾಗಿರುತ್ತಿರೆ ನಿಖಿಲವೀ ಜಡ ಜನರ ಮನ ಮಲಿನವನು ಕಳೆದು ಸಕಲ ನಿಷ್ಕಳ ಜಗವ ರಕ್ಷಿಪುದು ಗುರುಲಿಂಗ ಜಂಗಮರ ಚರಣ ಪಂಕಜ ಕೆರಗಿ ಹರುಷದಿಂದಲಿ ನುತಿಪೆ ಭಕ್ತ ಜನರ ಪರವ ಗುರುಗ ವಿಶುದ್ಧ ಯೋಗೀಶ ತಾಮ್ಯನುತ ಗುರು ಸುಪ್ರಭಾತವನು ನಾಮ್ನುತಿಪೆನು ಶೀಲೆಯರು ಬಾಲಯರು ಗೌರಿಯರು ಸುತಯುತರು ಮೇಲೆ ಮುತ್ತೈದಿಯರು ಗರ್ಭಿಣಿಯರು ಕಾಲ ಕಾಲನೆ ನಿನ್ನ ಜೋಗೊಳವ ಪಾಡುವರು ಪಾವನಾತ್ಮನೆ ಏಳು ಬೆಳಗಾಯಿತು ಕುಷ್ಠರೋಗವ ಕಳೆದ ವಾರ್ತೆಯನ್ನು ಕೇಳುತ್ತಲಿ ನಿಷ್ಠೆಯಿಂದಲಿ ನಿನ್ನ ಸೇವೆಗೈದು ಇಷ್ಟಮಂಪಡೆಯಲ್ಗೆ ಕಾಯ್ದಿಹರು ರೋಗಿಗಳು ಜ್ಯೇಷ್ಠ ವೈದ್ಯನ ಏಳು ಬೆಳಗಾಯಿತು ಏಳು ಮಂಗಲಮೂರ್ತಿ ಏಳು ಜಂಗಮವರ ಏಳು ಶಕ್ತಿ ವಿಶಿಷ್ಟ ಶಿವಲಿಂಗವೇ ಏಳು ಸಿದ್ಧರಧೀಶ ಏಳು ಗವಿ ಸಿದ್ಧೇಶ ಏಳು ಗವಿ ಮಠವಾಸಿ ಬೆಳಗಾಯಿತು ಮಂಗಲವು ಗುರುವರೆಗೆ ಮಂಗಲವು ಜಂಗಮಗೆ ಮಂಗಲವು ಶ್ರೀ ಗುರು ಮರಿಶಾಂತಗೆ ಮಂಗಲವು ಗವಿ ಮಠದ ಎಲ್ಲ ಶ್ರೀವೃಂದಕ್ಕೆ ಮಂಗಲವು ಗವಿ ಸಿದ್ಧ ಶಿವಯೋಗಿಗೆ ಮಂಗಲವು ಮರಿಶಾಂತ ಶಿವಯೋಗಿಗೆ ಮಂಗಲವು ಶಿವಶಾಂತ ಶಿವಯೋಗಿಗೆ ಸದಾ ಸ್ಮರಣೀಯರಾದ ಮಹಾಮಹಿಮ ಶ್ರೀ ಗವಿಸಿದ್ದೇಶ್ವರನನ್ನ ಶ್ರೀ ಶಿವಶಾಂತ ವೀರ ಶಿವಯೋಗಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಶ್ರೀಮಠದ ಜಾತ್ರೆ ಈ ಸಂದರ್ಭದಲ್ಲಿ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಾದಿಯಾಗಿ ಎಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿ ಭಕ್ತಿಯ ಪ್ರಣಾಮಗಳು. ಕೊಪ್ಪಳದ ಜಾತ್ರೆ ನಮ್ಮ ನಾಡಲ್ಲಿ ವಿಶೇಷವಾಗಿರ್ತಕ್ಕಂಥ ಹೊಸ ಚೇತನವನ್ನ ನೀಡ್ತಾ ಇದೆ. ಕೊಪ್ಪಳ ಜಾತ್ರೆ ಅಂದ್ರೆ ಭಕ್ತಿಯ ಜಾತ್ರೆ, ಆಧ್ಯಾತ್ಮವನ್ನ ಎಲ್ಲರಿಗೂ ತಿಳಿಸುವಂತಹ ಅಪರೂಪದ ಜಾತ್ರೆಯಾಗಿ ನಮ್ಮ ಕರ್ನಾಟಕದ ಇತಿಹಾಸದ ಎಲ್ಲ ಮಠಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದೆ. ನಿಜವಾಗಲೂ ಕೂಡ ಸಂತೋಷವಾಗ್ತದೆ. ಜಾತ್ರೆಯ ನೆಪದಲ್ಲಿ ಆಧ್ಯಾತ್ಮ, ಸಂಗೀತ, ಸಾಧನೆ ಗೈದವರಿಗೆ ಗೌರವ,
ಹಾಸ್ಯ ಎರಡು ಕಣ್ಣುಗಳನ್ನ ನೋಡಲಿಕ್ಕೆ ಸಾಲದು. ಮನುಷ್ಯನ ಬಾಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಶರಣರ, ಮಹಾನುಭಾವರ, ಸಂತರ ಸಂದೇಶಗಳನ್ನು ಅಳವಡಿಸಿಕೊಂಡು ಬದುಕುವಂತ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಬಾಳಿಗೆ ಬೆಳಕನ್ನ ನೀಡುವಂಥ ಯಾವುದಾದ್ರೂ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಂದ್ರೆ ಅದು ಜ್ಞಾನ, ಆಧ್ಯಾತ್ಮ. ಅಂತಹ ಮಾತುಗಳನ್ನು ಕುರಿತು ಒಬ್ಬ ಶರಣರು ಹೇಳ್ತಾರೆ, ಕರಿಯನಿತ್ತಡೆವಲ್ಲೆ ಶಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ. ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಶರಣರು ಈ ವಚನದಲ್ಲಿ ಏನನ್ನ ತಿಳಿಸ್ತಾರೆ ಅಂತಂದ್ರೆ, ಆನೆ ಕೊಟ್ಟರು ಕೂಡ ಬೇಡ, ಸಂಪತ್ತನ್ನು ಕೊಟ್ಟರು ಕೂಡ ಬೇಡ, ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಟ್ಟರು ಕೂಡ ಬೇಡ. ಭೌತಿಕ ಸಂಪತ್ತುಗಳು ಬದಲಾವಣೆಯನ್ನು ಹೊಂದವೆ. ಒಂದು ದಿನ ಬಿಟ್ಟು ಹೋಗುವಂತ ಸಂದರ್ಭ ಬರುತ್ತದೆ. ನಿನ್ನ ಬಾಳ ಬೆಳಗಿಸುವಂತಹದ್ದು ಯಾವುದಾದ್ರೂ ಇದ್ರೆ ಅದು ಶರಣರ ಸಂದೇಶ, ಮಹಾತ್ಮರ ಸಂದೇಶ. ಆ ಸಂದೇಶ ಕೊಪ್ಪಳ ಶ್ರೀಮಠದ ಜಾತ್ರೆಯಲ್ಲಿ ನಿರಂತರವಾಗಿ ನಡೀತದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವಶಾಂತಿವೀರ ಶಿವಯೋಗಿಗಳು ನಮಗೆಲ್ಲ ಒಂದು ಮಾತು ಹೇಳ್ತಾ ಇದ್ರು. ಕೊಪ್ಪಳ ನಗರ ಶ್ರೀ ಗವಿಮಠ ಇದು ಕ್ಷೇತ್ರ ಆಗಬೇಕು ಅನ್ನುವಂಥದ್ದನ್ನ ಅವರು ಸಂಕಲ್ಪವನ್ನು ಮಾಡಿದ್ರು. ಇವತ್ತು ಶ್ರೀ ಗವಿಮಠ ಜ್ಞಾನ ಕ್ಷೇತ್ರ, ಭಕ್ತಿ ಕ್ಷೇತ್ರ, ದಾಸೋಹ ಕ್ಷೇತ್ರ, ಬಡಮಕ್ಕಳ ವಿದ್ಯಾಕ್ಷೇತ್ರವಾಗಿ ಕಾಣುವಂತಹ ಅಪರೂಪದ ಚೈತನ್ಯವನ್ನ ನಮ್ಮ ಸಣ್ಣಜ್ಜವರಿಂದ ನಾವು ಕಂಡಿದ್ದೇವೆ ಎನ್ನುವಂಥ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಇವತ್ತು ಬಹಳ ಜನ ಕೇಳ್ತಿರ್ತಾರ, ಎಷ್ಟು ಜನ ನಿಮ್ಮ ಮಟ್ಟಕ್ಕೆ ಬರ್ತಾರ್ರಿ, ನಿಮ್ಮ ಅಜ್ಜಾರ್ ಹೆಂಗ್ ಮಾಡ್ತಾರ್ರಿ ಅಂತ ಕೇಳ್ತಿರ್ತಾರ. ನಮ್ಮ ಗುರುಗಳು ಏನೂ ಮಾಡಂಗಿಲ್ರಿ. ಯಾರೇ ಬರಲಿ ಅತ್ಯಂತ ಪ್ರೀತಿ ಮಾಡ್ತಾರ ಅನ್ನುವಂಥ ಮಾತು ಹೇಳ್ತೀನಿ. ಅವರ ಪ್ರೀತಿಗೆ ತಾವೆಲ್ಲ ಸೋತು ಇಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿದ್ದೀರಿ ಎನ್ನುವಂಥ ಮಾತನ್ನ ಹೇಳ್ತಾ, ತಮ್ಮೆಲ್ಲರಿಗೆ ದಯಾಗನನಾಗಿರ್ತಕ್ಕಂಥ ಗವಿಸಿದ್ದೇಶನ, ನಮ್ಮ ಗುರು ಪರಂಪರೆಯ ಎಲ್ಲ ಪೂಜ್ಯ ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ ನನ್ನೆರಡು ಮಾತುಗಳು ವಿರಾಮ ನೀಡುತ್ತೇನೆ.